ಮಯೂರಿ, ನನಗೂ ಒಂದು ಚಾಟಿಂಗ್ ಅಕೌಂಟ್ ಓಪನ್ ಮಾಡಿಕೊಡ್ತೀಯಾ? ಬೇಡಪ್ಪ. ಯಾಕೆ? ಇಂಟರ್ನೆಟ್ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು ಅಂತ ನಿಮ್ಮಪ್ಪ ಅಂದ್ಕೊಂಡಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾಳೆ ನನ್ನ ತಲೆ ಮೇಲೆ ಬರುತ್ತೆ. ಐ ಆಮ್ ಸಾರಿ, ನಂಗಾಗಲ್ಲ. ಇಲ್ಲ ಮಯೂರಿ, ಹಾಗಲ್ಲ ಏನೂ ಆಗೋದಿಲ್ಲ. ನನಗೂ ಒಂದು ಚಾಟಿಂಗ್ ಅಕೌಂಟ್ ಓಪನ್ ಮಾಡಿಕೊಡು ಪ್ಲೀಸ್ ಕಣೆ. ಹೇಳಿದ್ನಲ್ಲ ಮೇಘ, ಸಾರಿ. ಬೇಕಾದ್ರೆ ನಾನು ಮಾಡೋದನ್ನ ನೋಡಿ ಕಲ್ತ್ಕೋ, ಓಕೆ? ಫೈನಲಿ ಇಂಟರ್ನೆಟ್ ಬಂತು. ಆಮೇಲೆ ಎಲ್ಲರ ಜೊತೆನೂ ಟಚ್ಚಲ್ಲಿರ್ಬೋದು. ಸುಮ್ಮನೆ ಇರೋದಕ್ಕೆ ಆಗೋದಿಲ್ವ ನಿನ್ಗೆ? ಯಾವಾಗ್ಲೂ ಏನಾರು ಅಂತಾರಲೆ ಮಾಡ್ತಾನೆ ಇರು, ಆಯ್ತಾ? ಅಕ್ಕ, ಯಾಕೆ ಇವತ್ತು ನೀನು ಮಯೂರಿ ಅಕ್ಕಂತ ಹೊರದೂರ್ದು ಮಾತಾಡ್ತಿದ್ಯಾ? ಬಾಯಿಲಿ. ಸಾರಿ ಕಣೋ, ಯಾಕೋ ಇವತ್ತು ನನ್ನ ಮನಸ್ಸೇ ಸರಿಗಿಲ್ಲ. ಯಾಕಕ್ಕ? ನನಗೊಂದು ಚಾಟಿಂಗ್ ಅಕೌಂಟ್ ಓಪನ್ ಮಾಡಿಕೊಡು ಅಂತ ಅವಳ ಹತ್ರ ಕೇಳಿದೆ. ಆದರೆ ಅವಳು ಇಲ್ಲ ಅಂದ್ಬಿಟ್ಲು. ಯಾರು? ಅದೇ ಆ ಮಯೂರಿ. ಎಷ್ಟು ಕೇಳ್ಕೊಂಡೆ ಗೊತ್ತಾ, ಆದರೂ ಅವಳು ಮಾಡಿಕೊಡ್ಲೇ ಇಲ್ಲ. 2 ನಿಮಿಷದ ಕೆಲಸ ಚಿಂಟು. ಅವಳು ಮಾಡಿಕೊಟ್ಟಿದ್ರೆ ಅವಳಿಗೇನಾದ್ರು ನಷ್ಟ ಆಗ್ತಿತ್ತಾ? ಸುಮ್ಮನೆ ಅವಳ ಬಗ್ಗೆ ನಾನೊಬ್ಬಳೇ ಫೀಲಿಂಗ್ಸ್ ಇಟ್ಕೊಂಡಿದ್ದೀನಿ ಅಷ್ಟೆ. ಹಾಯ್ ಮೇಘ. ಯಾಕೆ ತಲೆ ಮೇಲೆ ಆಕಾಶನೇ ಬಿದ್ದೋಳು ಅನ್ಕೋತಿದ್ಯಾ? ಹೋ, ಇಂಟರ್ನೆಟ್ಟಲ್ಲಿ ಚಾಟಿಂಗ್ ಅಕೌಂಟ್ ಓಪನ್ ಮಾಡಿಲ್ಲ ಅಂತನಾ? ನಾನು ಮಾಡಿಕೊಡ್ಲಾ? ನಿನ್ಗೆ ಅದೆಲ್ಲ ಬರುತ್ತಾ? ಈ ಚಾಟಿಂಗ್ ಅವೆಲ್ಲ ಚಿಟ್ಕೆ ಹೊಡೆದಂಗೆ ಕಣೆ. ನಿನ್ನನ್ನು ಇಂಟರ್ನೆಟ್ ಪ್ರಪಂಚದಲ್ಲಿ ಮುಳುಗಿಸಿ ಏಳಿಸ್ತೀನಿ. ಹೌದಾ? ನೀನು ಇದೆಲ್ಲ ಯಾವಾಗ ಕಲಿತೆ? ಗ್ಯಾಪ್ ಸಿಕ್ಕರೆ ಸಾಕು ಕಣೆ. ಈ ಛಾಯಾ 100 ವಿಷಯಗಳು ಬೇಕಾದ್ರೂ ಕಲಿತಾಳೆ. ಬಾ, ಓಪನ್ ಮಾಡ್ಕೊಡ್ತೀನಿ. ನಿಮ್ಮಲ್ಲಿ ಕಂಪ್ಯೂಟರ್ ಇಲ್ಲ ಅಲ್ವೇನೆ? ಇಲ್ಲ, ಸೈಬರ್ ಸೆಂಟರ್ ಏನು ನೊಣ ಹೊಡಿಯೋಕೆ ಇಡೋದು. ನಡಿ, ಓಪನ್ ಮಾಡ್ಕೊಡ್ತೀನಿ. ಇಲ್ಲಪ್ಪ, ನಾನು ಅಲ್ಲಿಗೆಲ್ಲ ಬರೋದಿಲ್ಲ. ಯಾಕೆ? ಅಲ್ಲೆಲ್ಲ ತುಂಬ ಹುಡುಗರು ಇರ್ತಾರೆ ಕಣೆ. ಒಂದು ಕೆಲಸ ಮಾಡೋಣ. ಏನು? ನಾನು ನೀನು ಹೋಗಿ ಪ್ರಪಂಚದಲ್ಲಿರೋ ಎಲ್ಲ ಹುಡುಗರನ್ನು ಯಾವ್ದಾದ್ರು ಸಮುದ್ರಕ್ಕೆ ಎಸೆದ್ಬಿಟ್ಟು ಬರೋಣ. ಆಮೇಲೆ ಸೈಬರ್ ಸೆಂಟರ್ಗೆ ಹೋಗೋಣ. ಹಯ್ಯ, ಒಳ್ಳೆ ಕತೆ ಕಣೆ. ಹುಡುಗರಿದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರು ನಮ್ಗೇನು ಮಾಡ್ತಾರೆ? ನಡಿ ನಡಿ ಚಿಂಟು, ನೀನು ಬಾ. ಒಂದು ನಿಮಿಷ. ಏನೇ? ಒಂದು ನಿಮಿಷ ಇರು. ಅಲ್ಲಿ ನೋಡು, ಬರೀ ಹುಡುಗರೇ ಕಾಣ್ತಾ ಇದ್ದಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನಡಿ, ವಾಪಸ್ ಹೋಗ್ಬಿಡೋಣ. ಏನೇ ನೀನು ಎಲ್ಲದಕ್ಕೂ ಹೆದರ್ಕೊಳ್ತೀಯ? ನಾನಿಲ್ವಾ? ಏನೂ ಆಗಲ್ಲ, ನಡಿ. ಛಾಯಕ್ಕ ಇದ್ದಾಳಲ್ಲ, ಇನ್ನೇನು ಭಯ ನಿಂಗೆ? ಬಾ ಹೋಗೋಣ. ಬಂಟಿ ಅಣ್ಣ, ಒಂದು ಸಿಸ್ಟಮ್ ಬೇಕಿತ್ತು. ಆ ಸಿಸ್ಟಮ್ ತಗೊಂಡು ಬಂಟಿ ಅಣ್ಣ, ಸರ್ವರ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಹೌದಾ? ಒಂದು ನಿಮಿಷ ಬಂದೆ. ಸುಂದರವಾಗಿರೋ ಹುಡುಗಿನ ನೋಡಿ ಕಂಪ್ಯೂಟರ್ಗೆಲ್ಲ ತಲೆ ತಿರುಗಿಬಿಟ್ಟಿದೆ ಅನ್ಸುತ್ತೆ. ಒಂದು ನಿಮಿಷ ಸರಿ ಮಾಡ್ತೀನಿ.
ಈಗ ಸರಿಯಾಗಿದೆ. ಮೇಘ, ಇದೇ ಕಣೆ ಆ ಚಾಟಿಂಗ್ ಸೈಟು. ಈಗ ನೀನು ID ಟೈಪ್ ಮಾಡಬೇಕು. ನಿಂಗೊಂದು ಪಾಸ್ವರ್ಡ್ ಕೊಟ್ಟಿದ್ದೀನಿ. ಏನು ಗೊತ್ತಾ? ಬಾಯ್ಲಿ, ಸಿಂಪಲ್ ಹುಡುಗಿ ಮೇಘ. ಹೇಗಿದೆ? ತುಂಬ ವಿಚಿತ್ರವಾಗಿದೆ. ಪಾಸ್ವರ್ಡ್ ಎಲ್ಲ ಹಾಗೇ ಇರಬೇಕು ಕಣೆ, ಯಾರಿಗೂ ಗೊತ್ತಾಗಬಾರ್ದು. ನೋಡು, ನಿನ್ನ ಅಕೌಂಟ್ ಓಪನ್ ಆಯಿತು. ಈಗ ಯಾರ ಜೊತೆ ಬೇಕಾದರೂ ಚಾಟ್ ಮಾಡ್ಬೋದು. ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಮಾಡ್ಕೊಳ್ಳೋಣ. ಮಾಡೋದು ಇಷ್ಟೊಂದು ಸುಲಭನಾ? ನನಗಂತೂ ಗೊತ್ತೇ ಇರಲಿಲ್ಲ. ಛಾಯಾ, ನಾನು ಚಾಟ್ ಮಾಡ್ಲಾ? ಅದಕ್ಕೆ ತಾನೇ ನಿನ್ನನ್ನು ಕರ್ಕೊಂಡು ಬಂದಿರೋದು. ಬಾ ಕೂತ್ಕೋ. ಎಲ್ಲಿ? ಅಲ್ಲಿ ನೋಡೆ. ಅಂಕಲ್, ಪ್ರಿಂಟೌಟ್ ತಗೊಳಕ್ ಬಂದಿದ್ದೆ. 10 ನಿಮಿಷ ಹೊರಟ್ಬಿಡ್ತೀನಿ. ಅಲ್ಲಮ್ಮ, ಹೆಣ್ಮಕ್ಳು ಇಂಥ ಕಡೆಗಳಿಗೆಲ್ಲ ಬರಬಾರ್ದು. ನಾನು ನಿಮ್ಮ ಮನೆ ಕಡೆನೇ ಹೊರಟಿದ್ದೆ. ಬೇಗ ಪ್ರಿಂಟೌಟ್ ತಗೋ, ಮನೆಗೆ ಬಿಟ್ಟು. ಅಯ್ಯೋ, ಪರವಾಗಿಲ್ಲ ಅಂಕಲ್, ನಿಮ್ಗೆ ಯಾಕೆ ತೊಂದರೆ? ಸ್ವಲ್ಪ ಲೇಟ್ ಆಗ್ಬೋದು, ತಗೊಂಡು ಹೊರಟ್ಬಿಡ್ತೀನಿ. ಮನೆ ಇಲ್ಲೇ ಅಲ್ವಾ, ಏನು ತೊಂದರೆ ಇಲ್ಲ. ಮೇಘ, ಬಾ. ಅಂಕಲ್, ನಿಮ್ಮ ಹತ್ರ ಇರೋ ಕಂಪ್ಯೂಟರ್ಲಿ ಗೇಮ್ಸ್ ಇದೆಯಾ? ಹಾಂ, ಇದೆ. ಎಲ್ಲ ಗೇಮ್ಸು ಇದೆಯಾ? ಎಲ್ಲ ಗೇಮ್ಸು ಇದೆ. ಕಲಿಸ್ಕೊಳ್ಳ ನಿಮಗೆ? ಕಲಿಸ್ಕೊಡಿ. ಚಿಂಟು, ಟೈಮ್ ಆಗ್ತಿದೆ, ನಡಿ ಹೋಗೋಣ.
ನೋಡು ದೊಡ್ಡಪ್ಪ ಹೇಗೆ ನೋಡ್ತಿದ್ದಾರೆ ಅಂತ. ನೋಡಿದ್ಯಾ ಹೇಗೆ ಎದುರಿಸ್ಬಿಟ್ಟೆ ಅಂತ. ಏ ನಡೆಯೋ ಸುಮ್ಮನೆ. ಸುಮತಿ ಒಂದು ಲೋಟ ನೀರು ತಗೋ. ಹಾಂ ತಂದೆ. ಮೇಘ ಎಲ್ಲಿಗೆ ಹೋಗಿದೆ, ಕಾಣಿಸ್ಲೇ ಇಲ್ಲ. ಅಕ್ಕ ಅದು ಎಲ್ಲಿಗೆ ಹೋಗಿದೆ ಹೇಳು. ಇನ್ನೊಂಚೂರು ಕೊಡ್ಲಾ? ಸಾಕು. ಅಮ್ಮ ತಣ್ಣಗೆ ಏನಾದರೂ ಮಾಡ್ಕೊಡಮ್ಮ. ಅಯ್ಯೋ ಬಂಗಾರ, 2 ನಿಮಿಷ ಇರು, ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ನಮಸ್ಕಾರ. 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 ನಮಸ್ಕಾರ ಆಂಟಿ. ನಮಸ್ಕಾರ. ಆಕಾಶ್ ಯಾವಳ ಕೈಯಳು ಎಲ್ರಿಗೂ ನಮಸ್ಕಾರ ನಮಸ್ಕಾರ ಅಂತಿದ್ದಾಳೆ. ನಮಸ್ಕಾರ ಬಿಟ್ಟರೆ ಬೇರೆ ಏನು ಬರೋದು ಇವಳಿಗೆ. ನಮಸ್ಕಾರ ಅಂಕಲ್. ನೀನು ಬಾವಾ ಚಾರು. ನಮಸ್ಕಾರಮ್ಮ. ನಂಗೆ ಆಶೀರ್ವಾದ ಮಾಡಿ ಅಂಕಲ್. ಚೆನ್ನಾಗಿರಲ್ಲ. ಆಂಟಿ ನೀವು ನಂಗೆ ಆಶೀರ್ವಾದ ಮಾಡಿ. ದೇವರೊಳ್ಳೇದು ಮಾಡಲಿ. ನಂಗೆ ಆಶೀರ್ವಾದ ಮಾಡಿ ಆಂಟಿ. ಚಾರು ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸಿಂಧು ಚಿಕ್ಕಮ್ಮ. ಇದು ಒಳಕ್ಕೆ ಕೊಡು. ಆಯ್ತು ಬಾವ. ಬಾಯ್ಲಿ. ಇವನೇ ನಮ್ಮನೆ ರಾಜ್ಕುಮಾರ ಜಯಂತ್. ಮೇಘ ಪಿ ಲೈಫು ಹೋಗೇನೆ. ಸುಮ್ಮನಿರೇ. ಫಸ್ಟ್ ರೀಲ್ ಶುರು ಆಗಿದೆ ಆಗಲೇ. ಹೇಳಿ ಕರೆಕ್ಟು. ಮಾವನ ಲೈಫು ಗೋವಿಂದ ಆಗೋ ಥರ ನೋಡು. ಇವಳು ಸುಮತಿ ಅಕ್ಕನ ತಂಗಿ ಮಗಳು ಮಯೂರಿ. ನಮಸ್ಕಾರ ಮಯೂರಿ ಅವರೇ. ಇವಳು ಸುಮತಿ ಅಕ್ಕನ ಮಗಳು ಮೇಘ. ನಮಸ್ಕಾರ ಮೇಘ ಅವರೇ. ಇವನು ನನ್ನ ಪುಟ್ಟು ಮಗ ಚಿಂಟು. ಹಾಯ್ ಚಿಂಟು. ಇರ್ಲಿ ಬಿಡಿ ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡುತ್ತಿದ್ದು. ನಮಸ್ಕಾರ ಚಿಂಟು ಅವರೇ. ನಮಸ್ಕಾರ ನಮಸ್ಕಾರ. ಚಾರು ಬಿಸಿಲಲ್ಲಿ ಬಂದು ಸುಸ್ತಾಗಿರುತ್ತೆ. ನೀನು ಸ್ವಲ್ಪ ಹೊತ್ತು ನನ್ನ ರೂಮಲ್ಲಿ ಕೂತ್ಕೊಂಡು ರೆಸ್ಟ್ ತಗೋ. ಹೌದಮ್ಮ, ನೀನು ರೂಮಲ್ಲಿ ಇರು, ನಾನು ನಿನಗೋಸ್ಕರ ತಣ್ಣಗೆ ಜ್ಯೂಸ್ ಮಾಡ್ಕೊಂಡು ಬರ್ತೇನೆ. ಆಯ್ತು ಆಂಟಿ. ನಡಿ. ರಾಜ 1 ನಿಮಿಷ ಇರು, ಈ ಕಡೆ ಬಾ. ನಡಿ ಚಾರು.
ಬಾ 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 ಒಂದು ನಿಮಿಷ. ಮಯೂರಿ ಮಯೂರಿ ಏನು ಗೊತ್ತಾ? ಏನಾಯ್ತು ಮೇಘ ನಿಂಗೆ? ಅಯ್ಯೋ ನಿಂಗೂ ಏನಾದರೂ ಆ ನಮಸ್ಕಾರದವ್ರು ಗಾಳಿ ಬೀಸ್ತಾ ಏನು ನೋಡಿದ್ಯಲ್ಲ? ಪ್ರತಿಯೊಬ್ಬರಿಗೂ ನಮಸ್ಕಾರ ಹಿ 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 ನಮಸ್ಕಾರ ಹಿ 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 ಅನ್ಕೊಂಡು ನಗ್ತಾ ಇದ್ದಿದ್ದು. ಒಳ್ಳೆ ಟೂತ್ ಪೇಸ್ಟ್ ಆಡಲ್ ಬಂದಂಗೆ. ಅವಳಿಗೇನು ಬಾಯಿ ನೋವು ಅಲ್ವಾ? ಎಲ್ಲಿಂದ ಹಿಡ್ಕೊಂಬಂದ್ರು ಅವಳನ್ನ? ಮಯೂರಿ ಅವಳ ಕತೆ ಬಿಡು, ಇಲ್ಲಿ ಬಾಯಿಲಿ ಕೂತ್ಕೋ, ನನ್ನ ಕತೆ ಕೇಳಿ ನೀನು. ಆ ಚಾರುಗಿಂತ ಇಂಟ್ರೆಸ್ಟಿಂಗ್ ಆಗಿದ್ಯಾ ನಿನ್ ಕತೆ? ಹಾಗಿದ್ರೆ ಹೇಳು. ಇವತ್ತು ನಾನು ಛಾಯಾ ಸೈಬರ್ ಸೆಂಟರ್ಗೆ ಹೋಗಿದ್ವಿ. ನಿಜಾನ? ಹಾಗೆ ನಾನೊಂದು ಚಾಟಿಂಗ್ ಅಕೌಂಟ್ ಓಪನ್ ಮಾಡಿದೆ ಕಡೆ. ಓಹೋ, 10 ಅಡಿ ಹಾರೋ ಅಂದ್ರೆ 100 ಅಡಿ ಹಾರೋ ಆಗಿದ್ಯಾ ನೀನು. ನಾನೇನು ಅನ್ಕೊಂಡಿದ್ದೆ ನಿನ್ನ. ಪರವಾಗಿಲ್ಲ ಕಡೆ, ಜೋರಾಗೇ ಇದೆಯಾ? ಇಲ್ಲ ಕಣೆ, ಹಾಗಲ್ಲ. ನನಗೆಲ್ಲ ಗೊತ್ತಮ್ಮ. ಈ ಮೆತ್ತಗೆ ಮಾತಾಡ್ತಾ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾರಲ್ಲ, ಅಂಥವ್ರು ಸಖತ್ ಡೇಂಜರಸ್ಸು. ನಾವು ಬಾಯಿ ಬಡ್ಕೋತೀವಿ, ಕೆಟ್ಟವ್ರಾಗ್ತೀವಿ. ನೀವು ಸೈಲೆಂಟಾಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀರ. ನೋಡು, ನಾನು ನಿನ್ನ ಹತ್ರ ಏನು ಮುಚ್ಚಿಡಬಾರ್ದು ಅಂತ ಹೇಳಿದೆ, ಆದರೆ ನೀನು ನನ್ನ ತಪ್ಪು ತಿಳ್ಕೊತಾ ಇದೀಯಾ. ಹಾಗೆ ನೋಡಕ್ಕೆ ಹೋದ್ರೆ ನೀನು ಸೈಲೆಂಟಾಗಿ ತಾನೇ ಡಾಂಗಲ್ ತಂದಿದ್ದು. ಕೌಂಟರ್ನ ಸಖತ್ತಾಗೆ ಕೊಡ್ತೀಯ ಕಣೆ. ಸದ್ಯಕ್ಕೆ ನಾವಿಬ್ರು ಕಳ್ರೆ ಇಲ್ಲಿ. ಆಮೇಲೆ ಏನಾಯ್ತು ಅಂತ ಹೇಳು. ಫ್ರೆಂಡ್ ರಿಕ್ವೆಸ್ಟ್ ಎಲ್ಲ ಕಳಿಸ್ದ್ಯಾ? ಇಲ್ಲ ಕಣೆ. ಯಾಕೆ? ಅಷ್ಟೊತ್ತಿಗೆ ಅಪ್ಪ ಅಲ್ಲಿಗೆ ಬಂದ್ಬಿಟ್ರು. ಓ ಮೈ ಗಾಡ್, ಮೂರನೇ ಕಣ್ ಬಿಟ್ಟಿರ್ಬೇಕಲ್ಲ ಆ ಪರಮೇಶ್ವರ. ಇಲ್ಲ, ಅವ್ರು ಕಾಣ್ದ ಹಾಗೆ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಹೇಗಿದ್ರು ಇಲ್ಲೇ ಇಂಟರ್ನೆಟ್ ಇದೆ ಅಲ್ವಾ, ಇಲ್ಲಿಂದಾನೇ ಚಾಟಿಂಗ್ ಮಾಡ್ಬೋದು ಅಂತ. ನನ್ನ ಅಕೌಂಟ್ ತೋರಿಸಲ್ಲ ನಿನಗೆ? ಸರಿ ಬಾ ಹೋಗ. ಬಾ ಬಾ. ಅಕೌಂಟ್ ಓಪನ್ ಮಾಡು. ಮಯೂರಿ, ನನ್ನ ಪಾಸ್ವರ್ಡ್ ತುಂಬಾ ಡಿಫ್ರೆಂಟ್ ಆಗಿದೆ. ಏನ್ ಗೊತ್ತಾ ನಿನ್ಗೆ? ಯೋ ದೇವ್ರೆ, ಹಾಗೆಲ್ಲ ಎಲ್ರಿಗೂ ಪಾಸ್ವರ್ಡ್ ಹೇಳೋದಲ್ಲ. ಸೈಲೆಂಟಾಗಿ ಓಪನ್ ಮಾಡು. ನೋಡಿದ್ಯಾ ಹೇಗೆ? ಸಿಟಿ ಅವ್ರಿಗಿಂತ ನಾವೇನು ಕಮ್ಮಿ ಇಲ್ಲಮ್ಮ. ಓ ಹಾಗಾ? ಕಡಿಮೆ ಇಲ್ಲ ಅಂತಿದ್ರಲ್ಲ, ಓಪನ್ ಮಾಡಿ. ಆಯ್ತಾ? ಟ್ರೈ ಮಾಡಿ ಟ್ರೈ ಮಾಡಿ. ಏ ಚಾರು, ನೀನನ್ನ ಮೆಚ್ಕೋಬೇಕು ಕಣೆ. ಬಂದ ತಕ್ಷಣ ಎಲ್ಲರೂ ಮನಸ್ಸನ್ನು ಗೆದ್ಬಿಟ್ಟಿಯಲ್ಲೇ. ಈ ಚಾರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಚಿಕ್ಕಮ್ಮ? ನೋಡ್ತಾ ಇರಿ, ಹೋಗ್ತಾ ಹೋಗ್ತಾ ಇನ್ನು ಏನೇನ್ ಮ್ಯಾಜಿಕಲ್ ನಡೆಯುತ್ತೆ ಅಂತ. ಏ ಚಾರು, ನಿನ್ನ ದೊಡ್ಡ ಮೈನಸ್ ಪಾಯಿಂಟ್ ಏನು ಗೊತ್ತಾ? ಏನು? ಮಾತಿಗೂ ಹಿ ಅಂತ ಹಲ್ಕಿರ್ತಾ ಇರ್ತೀಯಲ್ಲ, ನೋಡ್ದವ್ರು ಏನು ಅನ್ಕೋತಾರೆ? ಏನ್ ಚಿಕ್ಕಮ್ಮ ನೀವು? ನನ್ನ ಈ ಸುಂದರವಾಗಿರೋ ಮುಖಕ್ಕೆ ನಗುನೇ ಆಭರಣ. ಮನುಷ್ಯ ಯಾವಾಗ್ಲೂ ನಗ್ನಗ್ತಾ ಇದ್ರೆ ಹೆಚ್ಚು ದಿನ ಬದುಕ್ತಾನಂತೆ. ಅಯ್ಯೋ ರಾಮ, ನಿನ್ನನ್ನು ನನ್ನಿಂದ ತಿದ್ದೋಕ್ಕಾಗೋದಿಲ್ಲ ಕಣೆ. ನೀನು ಹೀಗೆ ಆಡ್ತಿದ್ರೆ ಜಯಂತನ ಜೊತೆ ನಿನ್ನ ಮದುವೆ ಕನಸಾಗೆ ಉಳಿದ್ಬಿಡುತ್ತಷ್ಟೆ. ಕಾಣ್ದಿರೋ ಕನ್ಸನ್ನು ನನ್ಸ್ ಮಾಡ್ಕೊಳ್ಳೋಳು ಈ ಚಾರು. ಅದ್ರಲ್ಲೂ ಮುದ್ದಾಗಿ ಲಡ್ಡು ತರ ಇರೋ ಜಯಂತನ ಬಿಟ್ಬಿಡ್ತೀನಾ? ಏನ್ ಫಿಗರ್ ಚಿಕ್ಕಮ್ಮ ಒಂದು. ನೋಡ್ತಾ ಇದ್ರೆ ಹಾಗೆ ಕಚ್ಚಿ ತಿನ್ಬೇಡ ಅನ್ಸುತ್ತೆ. ಏನೇ ನೀನು, ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಲ್ಲೇ ನಿನಗೆ? ನಾಚಿಕೆ ಪಟ್ಕೊಂಡ್ರೆ ಮಕ್ಕಳಾಗತ್ತ ಚಿಕ್ಕಮ್ಮ? ನೀವೇನು ಯೋಚನೆ ಮಾಡಬೇಡಿ ಚಿಕ್ಕಮ್ಮ. ಆ ಜಯಂತ್ ಮದ್ವೆ ಅಂತ ಆದ್ರೆ ಅದು ಈ ಚಾರುನೇ. ಅದು ಹೇಗೆ ಅಷ್ಟು ಗ್ಯಾರಂಟಿಯಿಂದ ಹೇಳ್ತೀಯಾ? ಅದೇ ಈ ಚಾರು ಮ್ಯಾಜಿಕ್. ನಿಮ್ಗೊಂದು ವಿಷಯ ಗೊತ್ತಾ? ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಪ್ರತಿಯೊಬ್ಬ ಹುಡುಗನು ನನ್ನನ್ನೇ ನೋಡ್ತಾ ಇರ್ತಾನೆ. ಯಾಕೆ ಹೇಳಿ? ವಯಸ್ಸಲ್ಲಿ ಕತ್ತೆನೂ ಸುಂದರವಾಗೇ ಕಾಣಿಸುತ್ತೆ ಬಿಡು.
ಹುಡುಗರ ಕಣ್ಗೆ ನಾನು ಅಪ್ಸರೆ. ಇಂಥ ಅಪ್ಸರೆ ಸಿಗ್ತಾಳೆ ಅಂದರೆ ಯಾವ ಬಕ್ರನಾದರೂ ಬಿಡ್ತಾನ? ಏ ಚಾರು, ನಮ್ಮ ಜಯಂತ್ ಬಕ್ರ ಅಲ್ಲ. ನಾನು ಮಾಡ್ತೀನಲ್ಲ. ಏನಾದರೂ ಮಾಡ್ಕೊಂಡು ಹೋಗು, ಆದರೆ ನಮ್ಮ ಪ್ಲ್ಯಾನನ್ನು ಮಾತ್ರ ಹಾಳು ಮಾಡಬೇಡ. ಖಂಡಿತ ಹಾಳು ಮಾಡಲ್ಲ ಚಿಕ್ಕಮ್ಮ. ಆ ಜಯಂತ ನಾಯಿ ಮರಿ ಥರ ಕುಯ್ ಕುಯ್ ಅಂತ ನಾನು ಹಿಂದಿಂದನೇ ಸುತ್ತಾ ಇರಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಚಾರುನೇ ಅಲ್ಲ. ಏನು ಮಾಡ್ತಿದ್ದೀರಾ? ಏನೂ ಇಲ್ಲ, ಅದಕ್ಕೆ ಸುಮ್ಮನೆ ಹರಟೆ ಹೊಡಿತಾ ಇದ್ವಿ ಅಷ್ಟೇ. ಹೌದಾ? ಜ್ಯೂಸ್ ತಗೊಮ್ಮ. ನೀವು ಯಾಕೆ ತೊಂದರೆ ತೊಗೊಳಕ್ಕೆ ಹೋದ್ರಿ ಆಂಟಿ? ಇದ್ರಲ್ಲಿ ತೊಂದರೆ ಏನು ಬಂತು? ತೋಸಿದ್ದು ಇರಲಿ ಅದಕ್ಕೆ, ನಂಗೆ ಬೇಡ. ಬನ್ನಿ ಕೂತ್ಕೊಳ್ಳಿ. ನೀವು ತುಂಬ ದೊಡ್ಡ ಶ್ರೀಮಂತರು ಅಂತ ಸಿಂಧು ಹೇಳ್ತಿರ್ತಾಳೆ. ನಿನಗೆ ನಮ್ಮ ಮನೆ ಇಷ್ಟ ಆಯ್ತೋ ಇಲ್ವೋ? ಆಂಟಿ, ಹಣದ ಶ್ರೀಮಂತಿಗೆಗಿಂತ ಗುಣದ ಶ್ರೀಮಂತಿಗೆ ಬೆಲೆ ಕೊಡೋಳು ನಾನು.